ಫೋಟೋನ ಯಾರು ನೋಡಬಾರ್ದು. ನಾನೇನಾದ್ರೂ ಅಪ್ಪಿ ತಪ್ಪಿ ಆ ಫೋಟೋನ ಆ ಮನೇಲೆ ಬಿಟ್ಬಿಟ್ನಾ? ಅಯ್ಯೋ ದೇವ್ರೆ, ಅಕಸ್ಮಾತ್ ಆಗಿ ಆ ಫೋಟೋ ಏನಾದ್ರೂ ಅವ್ರ ಕೈಗೆ ಸಿಕ್ಕಿದ್ರೆ ಇದುವರೆಗೂ ನಾನು ಅಂದ್ಕೊಂಡಿದ್ದೆಲ್ಲ ಏನ್ ಮಾಡ್ಬೇಕು ಅಂದ್ಕೊಂಡಿದ್ದೀನೋ ಅದೆಲ್ಲ ನಾಶ ಆಗೋಗುತ್ತೆ. ಏನ್ ಮಾಡ್ಲಿ ಈಗ? ಅದ್ಗೆ ಕಾಲ್ ಮಾಡ್ತೀಯಾರ? ಹಲೋ ಅದ್ಗೆ, ಹೇಗಿದ್ದೀರಾ? ನೀವು ಈ ಮನೆಯಿಂದ ಹೋದ್ಮೇಲಂತೂ ಸುರೇಂದ್ರ, ನಾನು ಅದನ್ನೆಲ್ಲ ಆಮೇಲೆ ಮಾತಾಡ್ತೀನಿ. ಸುರೇಂದ್ರ, ಒಂದು ಪ್ರಾಬ್ಲಮ್ ಆಗಿದೆ. ನಾನು ಮತ್ತೆ ನಿಮ್ಮ ಅಣ್ಣ ಜೊತೆಲಿದ್ದಿದ್ದ ಫೋಟೋ ಎಲ್ಲೋ ಆ ಮನೇಲೆ ಮಿಸ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಅದು ಅವ್ರ ಕೈಗೆ ಸಿಗಬಾರ್ದು. ಸುರೇಂದ್ರ, ಆತನ ಅವ್ರ ಕೈಗೆ ಸಿಗದೆ ಇರೋ ಹಾಗೆ ನೋಡ್ಕೋತೀಯ? ಅಯ್ಯೋ ದೇವ್ರೆ, ನಾನೀಗಲೇ ನೋಡ್ತೀನಿ. ಅಣ್ಣ, ಅಣ್ಣ ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ಅಲ್ಲ, ಅಲ್ಲಿ ಸೆಷನ್ಗೆ ಹೋಗಕ್ಕೆ ಲೇಟ್ ಆಗ್ತಾ ಇದೆ. ಅದು ಜಾನಕಿ ಅವ್ರು ನೆನಪಾಯ್ತು. ಅವ್ರು ಇದ್ದಿದ್ದು ರೂಮ್ ಅಲ್ವಾ, ಅದಕ್ಕೆ ಸುಮ್ಮನೆ ಇದ್ರೆ ಏನೇನು ಯೋಚನೆ ಮಾಡ್ತಾ ಇದೆಯಾ? ಕೊಡಿಲ್ಲ ಅದನ್ನ. ಅಲ್ಲಿ ಸೆಷನ್ಗೆ ಲೇಟ್ ಆಗ್ತಾ ಇದೆ, ರೆಡಿ ಹೊರಡೋಣ. ಸರಿ. ಹಾ, ವರ್ಷದೊಳಗಡೆ ಮೊಮ್ಮಗು ಬರಬೇಕು. ಆದರೆ ನಮಗೆ ಆರ್ತಿಗೊಬ್ರು ಕೀರ್ತಿಗೊಬ್ರು ಮಾತ್ರ ಸಾಕಾಗಲ್ಲ. ಸ್ಫೂರ್ತಿಗೆ, ಪ್ರೀತಿಗೆ, ಶಾಂತಿಗೆ, ಈ ಮನೇಲಿ ನಡೆಯೋ ಕ್ರಾಂತಿಗೆ ಪ್ರತಿಯೊಂದಕ್ಕೂ ಒಬ್ಬೊಬ್ರು ಬೇಕು. ನನ್ನ ಸಂಸಾರ ಆಗ್ಲಿ, ನನ್ನ ಹಣೆ ಬರ ಆಗ್ಲಿ, ಶ್ರಾವಣಿ ಜೀವನಕ್ಕೆ ಶಾಪ ಆಗ್ಬಾರ್ದು. ಅವಳ ಸಂಸಾರನ ಕಟ್ಕೋಬೇಕು. ಅವಳ ಮಡ್ಲಲ್ಲಿ ಒಂದು ಪುಟ್ಟ ಮಗು ಆಡಿ ನಲಿಬೇಕು. ಆದ್ರೆ ಸುಬ್ಬು ದೊಡ್ಡ ಮನೆ ಬಗ್ಗೆ ಇರೋ ನಿಯತ್ತು, ಗೌರವ ಅಂತೆಲ್ಲ ಯೋಚನೆ ಮಾಡ್ತಾ ಸದ್ಯಕ್ಕೆ ಮಕ್ಳು ಬೇಡ ಅಂತಿದ್ದಾನೆ. ಪಾಪ ನನ್ನ ಮಗಳು, ಅವಳ ಮನಸ್ಸಲ್ಲಿ ಏನಿದೆಯೋ ಅದನ್ನ ತಿಳ್ಕೋಬೇಕು. ಏನೋ ಈ ತರ ಸೆಪರೇಟ್ ಊಟ ತಿನ್ಬೇಕು ಅಂದ್ರೆ ಹಿಂಸೆ ಆಗತ್ತಮ್ಮ. ಯಜಮಾನ್ರೆ, ನೀವು ಇದೇ ತರ ಊಟ ಮಾಡ್ಬೇಕು ಅಂತ ಜಾನಕಿ ಅವರು ಹೇಳೋರೆ. ಇದು ನಿಮ್ಮ ಆರೋಗ್ಯಕ್ಕೂ ಒಳ್ಳೇದು. ಅಮ್ಮ, ಅವ್ರು ಇದ್ದಾಗ ಹಾಗಾಗ್ತಿತ್ತು, ಈಗ ಅವ್ರು ಇಲ್ವಲ್ಲ. ಅವ್ರು ಇಲ್ದೇ ಇದ್ರೆ ಏನಂತೆ? ಅವ್ರು ಎಲ್ಲೇ ಇದ್ರು ನಿಮ್ಗೆ ಯಾವ ಸಮಯಕ್ಕೆ ಯಾವ ತರದ್ ಊಟ ಕೊಡ್ಬೇಕು ಅಂತ ನಂಗೆ ಹೇಳೇ ಹೋಗವ್ರೆ. ಇನ್ನು ಎಷ್ಟು ದಿನ ಹೀಗೆ ಊಟ ಕೊಡ್ಬೇಕಂತೆ? ಇನ್ನು ಎಷ್ಟು ದಿನ ಅಂದ್ರೆ ಏನರ್ಥ ಅಣ್ಣ? ಅವ್ರು ಹೇಳೋಗಿದಾರೆ ಅಂದ್ಮೇಲೆ ಪ್ರತಿದಿನ ನೀನು ಈ ಸ್ಪೆಷಲ್ ಊಟ ಮಾಡ್ಲೇಬೇಕು. ಅವರು ನಿನ್ನ ಆರೋಗ್ಯ ನೋಡ್ಕೊತಿದ್ದವ್ರು. ಅವ್ರು ನಮ್ಗೆಲ್ಲ ಹೇಳೋಗಿದಾರೆ ಅಂದ್ರೆ ಅದನ್ನ ಪಾಲಿಸೋದು ನಮ್ಮ ಕರ್ತವ್ಯ. ನಿಮ್ಮನ್ನೆಲ್ಲ ಎಷ್ಟು ಇನ್ಫ್ಲೂಯೆನ್ಸ್ ಮಾಡಿ ಹೋಗಿದ್ದಾರೆ ಜಾನಕಿ ಅವರು. ಅವ್ರ ಗುಣನೇ ಹಂಗಿತ್ತು ಯಜಮಾನ್ರೆ. ಅವ್ರ ಮಾತ್ ಕೇಳ್ತಿದ್ರೆ ಮತ್ತೆ ಮತ್ತೆ ಕೇಳ್ತಾನೆ ಇರ್ಬೇಕು ಅಂತ ಅನ್ಸ್ತದೆ. ಅದು ಅಲ್ದೆ
ಅವ್ರು ಏನೇ ಹೇಳಿದ್ರು ಅದು ಯಾವಾಗ್ಲೂ ಸರಿ ಇರ್ತದೆ ಅಂತ ಅನ್ಸ್ತದೆ. ಅವ್ರು ಹೇಳೋದು ಸರಿಯಾಗಿ ಇರ್ತಿತ್ತು, ನಾವು ಅವ್ರನ್ನ ಸರಿಯಾಗಿ ನೋಡ್ಕೊಂಡಿಲ್ಲ ಅಷ್ಟೇ. ಅಣ್ಣ ಏನೋ ಹೇಳ್ದೆ? ಅದು ಜಾನಕಿ ಅವ್ರು ಇದ್ದಿದ್ದು ಸ್ವಲ್ಪ ದಿನಾನೇ ಆದರೂ ಯಾರು ಹೇಗಿರಬೇಕು, ಏನೇನು ಮಾಡಾಕ್ಬೇಕು ಅಂತ ಹೇಳ್ಕೊಟ್ಟು ಹೋಗಿದ್ದಾರೆ. ಪೇಷಂಟ್ಗಳನ್ನೇ ಈಗ ಜೀವನ ಪೂರ್ತಿ ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅವರು ಮನೆಯವ್ರನ್ನ ಹೆಂಗೆ ನೋಡ್ಕೊಂಡಿರ್ಬೇಡ. ತುಂಬಾ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಬಾವ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಇಲ್ಲಮ್ಮ, ಅವ್ರ ಸಂಸಾರ ಸರಿಯಾಗಿಲ್ವಂತೆ, ಅವ್ರ ಗಂಡ ಅವ್ರ ಜೊತೆಗಿಲ್ಲ. ಪಾಪ ಇಂಥ ಒಳ್ಳೆ ಮನಸ್ಸಿರೋರಿಗೆ ಹೀಗಾಗಬಾರ್ದಾಗಿತ್ತು. ನಿಜ ಅಣ್ಣ, ಇತ್ತಿನ ಗಿಡ ಮದ್ದಲ್ಲ ಅಂತಾರಲ್ಲ ಹಾಗೆ ಕೆಲವು ಗಂಡಸರಿಗೆ ತಮ್ಮ ಹೆಂಡತಿ ಒಳ್ಳೆ ಗುಣಗಳು ಅರ್ಥನೇ ಆಗೋದಿಲ್ಲ. ಏನಂದ್ರಿ? ನಿನಗಲ್ವೇ ಆ ಜಾನಕಿ ಅವ್ರ ಗಂಡ ಅವ್ರ ಜೊತೆ ಇಲ್ವಲ್ಲ, ಅವ್ರ ಬಗ್ಗೆ ಹೇಳಿದೆ ಅಷ್ಟೆ. ಆ ನಂದಿನಿ ದೂರದಲ್ಲೇ ಇದ್ರು ಈ ವೀರು ಮಾತ್ರ ಯಾವಾಗ್ಲೂ ಅವಳ ನೆನಪಲ್ಲೇ ಇರ್ತಾನೆ. ಈ ಮನೆಗೆ ಬಂದಿದ್ದು ನಂದಿನಿನೇ ಅಂತ ಇವನಿಗೆ ಗೊತ್ತಾಗ್ಬೇಕಾಗಿತ್ತು. ಆದ್ರೂ ನನಗೆ ಕಣ್ಣು ಮುಂದೆನೆ ಕಣ್ಣ ಮುಚ್ಚಾಲೆ ನಡೆದು ಹೋಯ್ತಲ್ಲ. ಈಗ ಅವಳು ಎಲ್ಲಿದ್ದಾಳೋ ಏನೋ.